ಹಲೋ ರೈತ ಬಂಧುಗಳೇ. ಸೊ ನಮಸ್ಕಾರ ರೀ. ನಮ್ಮ ಉಳ್ಳಾಗಡ್ಡಿ ಬೆಳೆಯುವಂತ ಎಲ್ಲ ರೈತ ಬಂಧುಗಳಿಗೆ ಸೊ ಇವತ್ತು ಒಂದು ಜಬರ್ದಸ್ತ್ ಆಗಿರ್ತಕ್ಕಂಥ ಒಂದು ನಮ್ಮ ಯುವ ಕಿಸಾನನ್ನ ಯೂಸ್ ಮಾಡಿ ಉಳ್ಳಾಗಡ್ಡಿ ಬೆಳೆದಿರುವಂತದನ್ನ ಒಂದು ನಿಮಗೆ ನಾವು ಇವತ್ತು ಒಂದು ವಿಡಿಯೋ ತೊಗೊಂಬಂದಿವ್ರಿ. ಸೊ ಯಾವ ಒಂದು ಊರೊಳಗದಿನಪ್ಪ ಅಂದ್ರೆ ವಿಜಯಪುರ ಡಿಸ್ಟ್ರಿಕ್ಟ್ ಒಳಗೆ ಗುಣಿಕಿ ಒಂದು ಗ್ರಾಮದೊಳಗದೀನಿ. ಸೊ ಗುಣಿಕಿ ಒಳಗ ನಮ್ಮ ಸರ್ ಅವರು, ಸರ್ ತಮ್ಮ ಹೆಸರು ರೀ ರಮೇಶ್ ಜಂಬಗಿ ಸರ್ ಅವರು ನಮ್ಮ ಯುವ ಕಿಸಾನ್ಗಳನ್ನ ಯೂಸ್ ಮಾಡಿದಾರ. ಸೊ ಅದನ್ನ ಯೂಸ್ ಮಾಡಿದ ಕೂಡ ಯಾವ ರೀತಿ ರಿಸಲ್ಟ್ ಬಂದದ ಮತ್ತೆ ಇನ್ನು ಯಾವ ಬೆಳೆ ಯೂಸ್ ಮಾಡ್ಯಾರ ಅನ್ನೋದನ್ನ ಅವ್ರ ಕಡೆ ಕೇಳೋಣ್ರಿ. ಮತ್ತೆ ರಿಸಲ್ಟ್ ಇದು ಮತ್ತೊಬ್ರಿಗೆ ಅವ್ರು ಏನ್ ಹೇಳಕ್ ಇಷ್ಟಪಡ್ತಾರ ಅವ್ರ ಕಡೆಯಿಂದ ನಾವು ತಿಳ್ಕೊಳ್ಳೋಣ. ಮತ್ತೆ ರಿಸಲ್ಟ್ ಹೆಂಗೈತಿ ಅದನ್ನು ಕೂಡ ನಾವು ಕಣ್ಣಾರೆ ನೋಡೋಣ್ರಿ. ನಮಸ್ಕಾರ ರೀ. ನಾವು ಇದು ಸ್ಪ್ರೇ ಮಾಡೇವಿ. ಸ್ಪ್ರೇ ಮಾಡಿರಿ. ಸ್ಪ್ರೇ ಮಾಡ್ಯಾವು ಸೈಜ್ ಈ ಥರ ಆಗ್ಯಾದ. ಅಂದ್ರೆ ಇದು 25 ದಿವಸದಿಂದ ಏನ್ ಮಾಡ್ಯಾರಿ ಅವರು ಸ್ಪ್ರೇ ಮಾಡ್ಯಾರಿ. ಯುವ ಕಿಸಾನ್ ಗ್ರೋತ್, ಯುವ ಕಿಸಾನ್ ಮೂರು ಕೂಡಿಸಿ ಮಾಡಿರಿ. ಹೆಂಗ್ ಮಾಡಿರಿ? ಎಷ್ಟು ಲೀಟರ್ ನೀರು ಮಾಡಿದ್ರಿ? ಅದು 10 ಚರಿಗೆ ನೀರು ತೊಗೊಂಡಿದ್ವು. 10 ಚರಿಗೆ ನೀರು ತೊಗೊಂಡ್ರಿ. ಹಾಕಿದೆವು. ಅದು 14 ಪಂಪ್ ಆಗಿತ್ತು. 14 ಪಂಪ್ ರೀ. 14 ಪಂಪ್ 2 ಎಕರೆಗೆ ಸ್ಪ್ರೇ ಮಾಡಿ. ಎಸ್ ಸರ್, 14 ಪಂಪ್ ಔಷಧ ಮಾಡ್ಯಾರ್ರಿ. ಟೋಟಲ್ ಇದು 2 ಎಕರೆ ಪ್ಲಾಟ್ ಅದ್ರಿ. 2 ಎಕರೆಗೆ 14 ಲೀಟರ್ ನೀರು ಮಾಡಿ ಇವು ಮೂರನ್ನು ಕೂಡ ಮಿಕ್ಸ್ ಮಾಡಿ ಏನ್ ಮಾಡ್ಯಾರ್ರಿ, ಬಡ್ಡಿಗೆ ಎಲ್ಲಾ ರೀತಿಯಿಂದ ತಳಗ್ ಹೋಗುವಂಗ ಏನ್ ಮಾಡ್ಯಾರಿ, ಡ್ರಿಂಚ್ ಮಾಡ್ಯಾರ. ಸೊ ಇವತ್ತಿಗೆ ನೋಡ್ರಿ ಇದು ಯಾವ ರೀತಿ ಸೈಜಿಗೆ ಬಂದದ. ಇಲ್ಲಿ ಸರ್ ಅವ್ರ ಕೈಯಾಗದ್ರಿ, ಬೇಕಾದ್ರೆ ತೋರಿಸ್ಬೋದು. ವಿಡಿಯೋ ಸ್ವಲ್ಪ ಮುಂದೆ ತೊಗೊಂಬರ್ರಿ. ಗಡ್ಡಿ ಸೈಜ್ ಯಾವ ರೀತಿ ಅದಾವು ನೀವು ನೋಡ್ಬೋದ್ರಿ. ತೋರಿಸ್ರಿ, ಒಂದೊಂದೊಂದೊಂದು ತೋರಿಸ್ರಿ ಸ್ವಲ್ಪ ಯಾವ ರೀತಿ ಅದಾವು. ಸ್ವಲ್ಪ ಇನ್ನೊಂದು ಸ್ವಲ್ಪ ಮುಂದೆ ತಗೋರಿ. ನೋಡ್ರಿ ಈ ರೀತಿ ಗಡ್ಡಿ ಸೈಜ್ ಅದಾವ್ರಿ. ಸೊ ಇದು ನಮ್ಮ ಕೈಯಾಗಿಂದ ಅಷ್ಟೇ ಅಲ್ರಿ, ನೀವು ತಳಗಡೆ ಕೂಡ ನೆಲಕ್ಕೂ ಕೂಡ ನೋಡ್ಬೋದ್ರಿ ಯಾವ ರೀತಿ ನಮ್ಮ ಗಡ್ಡಿ ಸೈಜ್ ಅದಾವ ಅಂತೇಳಿ ನೀವು ನೋಡ್ಬೋದ್ರಿ. ನೋಡ್ರಿ ಸೊ ಈ ರೀತಿಯಾಗಿ ಉಳ್ಳಾಗಡ್ಡಿ ಪ್ಲಾಟ್ ಅದ್ರಿ. ಟೋಟಲಿ ಪೂರಾ ಪ್ಲಾಟ್ ತೋರಿಸ್ರಿ. ಸೊ ಈ ರೀತಿ ಪ್ಲಾಟ್ ಅದ್ರಿ. ಈ ಕಡೆ ತೋರಿಸ್ರಿ ಎಲ್ಲ. ಸೊ ಇದು ಪೂರಾ 2 ಎಕರೆ ಪ್ಲಾಟ್ ಅದ್ರಿ. ಇನ್ನು ನಾವು ಕೇಳೋಣ್ರಿ ಸರ್ ಇದು ಯಾವ ರೀತಿ ರಿಸಲ್ಟ್ ಅನಿಸ್ತದ. ರಿಸಲ್ಟ್ ಯಾವ ರೀತಿ ಅನಿಸ್ತದ್ರಿ ರಮೇಶ್ ಸರ್? ರಿಸಲ್ಟ್ ಚಲೋ ಅದ್ರಿ. ರಿಸಲ್ಟ್ ಚಲೋ ಅದ್ರಿ. ಮತ್ತೆ ಯಾವ ಬೆಳೆಗೆ ಯೂಸ್ ಮಾಡಿರಿ? ತೊಗರಿಗೆ. ರೀ ತೊಗರಿಗೆ, ಹತ್ತಿಗೆ, ಮತ್ರಿ ಮೆಕ್ಕೆಜೋಳಕ್ಕೆ ರೀ. ಮತ್ತೆ ಈಗ ನೆಕ್ಸ್ಟ್ ಜೋಳಕ್ಕೂ ಕೂಡ ಬೀಜೋಪಚಾರ ಅದ್ರಿ. ಮತ್ತೆ ಇದು ರಿಸಲ್ಟ್ ನೋಡೋಣ ಸರ್. ನಿಮ್ಗೆ ಹೆಂಗ ಅನಿಸ್ತದ್ರಿ ಮಳು ಸರ್? ಪಾಡ್ ಅನ್ಸದ್ರಿ ಸರ್. ನಿಮಗೆ ಹೆಂಗ ಅನಿಸ್ತದ್ರಿ? ಚಲೋ ಅನ್ಸದ್ರಿ. ಸೊ ಇವ್ರದ್ದು ಸರ್ ಅವ್ರದ್ದು ಈಗ ಉಳ್ಳಾಗಡ್ಡಿ ಅದ್ರಿ, ಅದನ್ನ ನೋಡಕ್ಕೆ ಬಂದಾರ ಅವರು. ಸೊ ನೆಕ್ಸ್ಟ್ ಅವ್ರ ಪ್ಲಾಟಿಗೂ ಕೂಡ ಇದನ್ನ ನಾವು ಕೊಡಾಕತ್ತೀವಿ. ಸೊ ಅದು ಕೂಡ ನಾವು ಕಾಯ್ದು ನೋಡೋಣ ಯಾವ ರೀತಿ ರಿಸಲ್ಟ್ ಬರುತ್ತಾ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಜೈ ಹಿಂದ್, ಜೈ ಯುವ ಕಿಸಾನ್.